ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಭಾಳ ಮಸ್ತ್ ಅದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿ ಚಾನಲ್. ಇವತ್ತು ನಾನು ಗರಿಗರಿಯಾದ ಚಕ್ಲಿನ 10 ನಿಮಿಷನಾಗ ಹೆಂಗೆ ಮಾಡೋದು ಅಂತೇಳಿ ಕೊಡ್ತೇನೆ ಬರ್ರಿ. ಇಲ್ಲಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ. ಚಕ್ಲಿ ಮಾಡೋಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಪುಟಾಣಿ ಹಿಟ್ಟು ತೊಗೊಂಡೇನ್ರಿ. ಮತ್ತು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನ್ರಿ. 1 ಕಪ್ ಪುಟಾಣಿ ಹಿಟ್ಟಿಗೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೋಬೇಕ್ರಿ. ನೀವು ಬೇಕಿದ್ರೆ 2 ಕಪ್ ಪುಟಾಣಿ ಹಿಟ್ಟು ತೊಗೊಂಡ್ರೆ 4 ಕಪ್ ಅಕ್ಕಿ ಹಿಟ್ಟು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ ಹಾಕೋರಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋರಿ. ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕೋರಿ. ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋರಿ. ನಾ ಇಲ್ಲೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕತ್ತೀನಿ. ಈಗ ನೋಡಿರಿ ಚೆಂದಾಗಿ ಉಷ್ಟನ್ನು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ. ಈಗ ಇದಕ್ಕೆ ಬಿಸಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕಿರಿ. ಬಿಸಿ ಎಣ್ಣೆ ಎದಕ್ಕೆ ಹಾಕ್ತಾರಂದ್ರೆ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಬಿಸಿ ಎಣ್ಣೆನ ಹಾಕ್ತಾರ್ರಿ. ಈಗ ನಾನಿಲ್ಲಿ ನೋಡಿರಿ 1 ಸ್ಪೂನ್ ಸಹಾಯದಿಂದ ಕಲಸಾತೀನಿ ಎಣ್ಣೆ ಬಿಸಿ ಇರೋದಕ್ಕೆ. ಈಗ ಇದನ್ನು ನೋಡಿರಿ ಈ ರೀತಿ ನೀಟಾಗಿ ಎಲ್ಲದನ್ನು ಕಲಿಸ್ಕೊರಿ. ಈ ರೀತಿ ಮುಷ್ಟಿ ಮಾಡಿದ್ರೆ ಈ ರೀತಿ ಬರ್ಬೇಕು. ನಾ ತೋರ್ಸಾತೀನಿ ನೋಡ್ರಿ ಇಲ್ಲಿ ವಿಡಿಯೋದಾಗ ಹಿಂಗೆ ಬರ್ಬೇಕು ಅಂದ್ರೆ ಇಲ್ಲಿ ಭಾಳ ಚಲೋ ಬರ್ತಾವ್ರಿ. ಈಗ ನೋಡ್ರಿ ಬಿಸಿ ನೀರು, ಉಗುರು ಬೆಚ್ಚನ ನೀರು ಅಲ್ರಿ, ಬಿಸಿ ನೀರು, ಸ್ವಲ್ಪ ಬಿಸಿ ಆಗಿರ್ಬೇಕು ನೀರು. ಆ ನೀರನ್ನ ಈ ಹಿಟ್ಟಿಗೆ ಹಾಕಿ ಚೆಂದಾಗ ಕಲಿಸ್ಕೊರಿ. ನಾ ಇಲ್ಲಿ ನೋಡಿ ಸ್ವಲ್ಪನ ನೀರು ಹಾಕುವಂತ ಕಲಿಸ್ಕೊರಿ. ನೋಡ್ರಿಲ್ಲೇ ಮತ್ತು ನಾ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳತ್ತೀನಿ. ಈ ರೀತಿ ಹಿಟ್ಟನ್ನು ಚೆಂದಾಗೆ ಕಲಿಸ್ಕೊರಿ. ಈಗ ಚಕ್ಲಿ ಒತ್ತಾಳನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಎಣ್ಣೆನ ಸವ್ರಿ. ಅಂದ್ರೆ ಚಕ್ಲಿ ಹಿಟ್ಟು ಹತ್ಕೊಳಂಗಿಲ್ಲ ಚಕ್ಲಿ ಒತ್ತಾಳಕ್ಕೆ. ಈಗ ನೋಡಿರಿ ಇಷ್ಟಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡು ಚಕ್ಲಿ ಒತ್ತಾಳಕ್ಕೆ ಹಾಕಿ ಹಿಂಗೆ ಅಕ್ಕಿ ಹಿಟ್ಲೆ 10 ನಿಮಿಷನಾಗ ನೀವು ಚಕ್ಲಿನ ಮಾಡ್ಕೋಬೋದು. ಚಕ್ಲಿ ಮಾಡೋದು ಭಾಳ ಕಷ್ಟ ಅನ್ನಂಗೆ ಇಲ್ಲ. 10 ನಿಮಿಷನಾಗ ನೀವು ಚಕ್ಲಿ ಮಾಡ್ಬೋದು. ಎಷ್ಟು ಈಸಿಯಾಗಿರುವಂಥ ರೆಸಿಪಿ ತೋರ್ಸಾತೀನಿ ನೋಡ್ರಿ ನಿಮಗೆ. ಮತ್ತು ಇನ್ನೊಂದು ಏನಂದ್ರಿ, ಇವನ್ ಮಾಡಿ ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದ್ರಿ. ಇಷ್ಟ ನೋಡ್ರಿ ಚಕ್ಲಿ ಮಾಡೋದು ಭಾಳ ದೊಡ್ಡ ಕೆಲಸ ಏನಲ್ರಿ ಇದು. ಅಕ್ಕಿ ಹಿಟ್ಟು ಇತ್ತಂದ್ರೆ ಸಾಕ್ರಿ. ಪುಟಾಣಿ ಹಿಟ್ಟು ಅಂತೂ ಮನ್ಯಾಗ ಪುಟಾಣಿ ಇದ್ದೇ ಇರ್ತಾವ್ರಿ. ಪುಟಾಣಿನ ಮಿಕ್ಸಿಗೆ ಹಾಕಿ ಆರಾಮ್ಸರಿ ಮಾಡ್ಬೋದು. ಅಕ್ಕಿ ಹಿಟ್ಟು ಒಂದು ಇತ್ತಂದ್ರೆ ರೀ ಆರಾಮ್ಸೆ ಮಾಡ್ಬೋದು ಚಕ್ಲಿನ. ನೋಡ್ರಲ್ಲೇ ಎಲ್ಲ ಮಾಡಿ ತೋರ್ಸಾತೀನಿ. ರೀತಿ 1 ಪ್ಲೇಟ್ ಒಳಗೆ ಎಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಕರೀರಿ. ನೋಡ್ರಿ ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟೀನಿ. ಈಗ ತೋರಿಸಿದ್ನಲ್ರಿ 1 ಪ್ಲೇಟ್ನಾಗ ಮಾಡಿ ಇಟ್ಕೊಂಡಿರೋ ಚಕ್ಲಿನ ಒಂದೊಂದಾಗೆ ಎಣ್ಣೆಯಾಗ ಬಿಡೋಣ್ರಿ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕರೀರಿ. ಹೈ ಫ್ಲೇಮ್ನಾಗ ಇಟ್ರೆ ಚಕ್ಲಿ ಹೊತ್ತು ಬಿಡ್ತಾವ್ರಿ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕರೀರಿ ಚೆಂದಾಗಿ. ಈಗ ನೋಡ್ರಿ ಎಲ್ಲ ಒಂದೊಂದಾಗೆ ಹಾಕಿರಿ. ಈ ರೀತಿ ಮನ್ಯಾಗ ಚಕ್ಲಿ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ನೀವೇ ಹೇಳ್ರಿ. ಈಗ ಸ್ವಲ್ಪ ನೋಡ್ರಿ ಬಬಲ್ಸ್ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಆದಮೇಲೆ ಈಗ ಎಲ್ಲ ಚಕ್ಲಿನೂ ತಿರುವಿ ಹಾಕ್ಕೊಂಡ್ರಿ. ಈಗ ಒಂದು ಕಡೆ ಬೆಂದಿರ್ತೈತ್ರಿ. ಈಗ ನೋಡ್ರಿ ಇಲ್ಲಿ ಕಾಣಿಸಾದೈತಿ, ಬೆಳ್ಳ ಕಾಣತೈತಿ. ಈಗ ಅದು ಗೋಲ್ಡನ್ ಕಲರ್ ಬರೋ ಮಟನು ಫ್ರೈ ಮಾಡ್ಬೇಕು ನೋಡ್ರಿ. ನೋಡ್ರಿಲ್ಲೇ ಬಬಲ್ಸ್ ಕಡಿಮೆ ಆಗ್ಯಾವು ಅಂದ್ರೆ ಚಕ್ಲಿ ಬೆಂದಾವಂತ ಅರ್ಥ ರೀ. ಭಾಳ ಬೆನ್ಸಿದ್ರೆ ಕರ್ರಗೆ ಆಗ್ಬಿಡ್ತಾವೆ ನೋಡ್ರಿ. ಈ ರೀತಿ ಇಷ್ಟ ಸಾಕ್ರಿ. ಇಷ್ಟು ತೆಗೆದ್ರೆ ನೋಡ್ರಿ ಕ್ರಿಸ್ಪಿಯಾಗಿರುವಂಥ ಚಕ್ಲಿ ರೆಡಿ ಆಕ್ಕವು. ಡೈಲಿ ಸಂಜೆಗೆ ಚಹಾ ಕುಡ್ಕೊ ಅಂತ ತಿನ್ನಾಕಂತರೂ ಮಸ್ತ್ ಇರ್ತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.